ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೋಟೆಲ್ನವರು ಕಾಫಿ ಕೊಟ್ಟು ಹೋಗ್ತಾರೆ. ಭಾರ್ಗವಿ, ನಿಮಗೆ ಈ ಹೋಟೆಲ್ ನೆನಪಿದೆ ಅಲ್ವಾ ಅಂತಾನೆ ಅರ್ಜುನ್. ತುಂಬ ಚೆನ್ನಾಗಿ ನೆನಪಿದೆ, ನಾವು ಕೋರ್ಟ್ಗೆ ಹೋಗೋಕ್ಕೂ ಮುಂಚೆ ಬಂದು ತಿಂಡಿ ಕಾಫಿ ಕುಡಿತಿದ್ವಿ ಅಲ್ವಾ ಅಂತಾಳೆ ಭಾರ್ಗವಿ. ಎಲ್ಲ ನೆನಪುಗಳು ಸತ್ತು ಹೋಗಿದೆ. ಓಕೆ, ಇವಾಗ ಟೀ ಕುಡೀರಿ ಅಂತಾನೆ ಅರ್ಜುನ್. ಯಾಕೆ ಪಾರ್ಥ ಹೀಗೆ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ. ಮುಂದೆ ನಿಮಗೆ ಗೊತ್ತಾಗುತ್ತೆ, ಕುಡೀರಿ ಅಂತಾನೆ ಅರ್ಜುನ್. ಭಾರ್ಗವಿ ಕಾಫಿ ಕುಡಿತಾಳೆ. ಒಬ್ಬರಿಗೆ ಮಾಮೂಲಿ ಅನಿಸು ಸರಳ ಜೀವನ, ಇನ್ನೊಬ್ಬರಿಗೆ ಜೀವಮಾನದ ಕನಸು. ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಭಾರ್ಗವಿ. ಭಾರ್ಗವಿ, ಹೊರಡೋಣವಾ ಅಂತಾನೆ ಅರ್ಜುನ್. ನಂತರ ಇಬ್ಬರು ಬರ್ತಾರೆ. ಈಚೆ ಭಾರ್ಗವಿ ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ, ಅಬ್ಬಾ ಇವಾಗ ಎಲ್ಲ ಕೆಲಸ ಮುಗೀತು, ಹೋಗಿ ಬೆಚ್ಚಗೆ ಸ್ನಾನ ಮಾಡಿದರೆ ಮುಗೀತು ಅಂತ ಹೋಗ್ತಾಳೆ ಭಾರ್ಗವಿ. ನಂತರ ಸಾಕ್ಷಿ ಬಂದು ಮತ್ತು ಬೃಂದ ಬಂದು ಊಟ ಮಾಡ್ತಾ, ಏನೇ ಹೇಳು ಬೃಂದ, ನಿನ್ನ ತಂಗಿ ವಾದ ಮಾಡೋದ್ರ ಜೊತೆಗೆ ಅಡುಗೆನೂ ಸಖತ್ತಾಗಿ ಮಾಡ್ತಾಳೆ ಅಂತಾಳೆ ಸಾಕ್ಷಿ. ಹೌದೌದು, ಹಾಗಂತ ಅವಳನ್ನು ಇಲ್ಲೇ ಇಟ್ಕೊಳ್ಳೋಕ್ಕೆ ಆಗಲ್ಲ ಅಂತಾಳೆ ಬೃಂದ. ಹೌದಮ್ಮ, ಆಮೇಲೆ ನೀನು ಮಾಡೋ ಚಿತ್ರಾನ್ನನೂ ಆ ಬ್ರೆಡ್ ಉಪ್ಪಿಟ್ಟು ಇನ್ನೊಂದೋ ಮತ್ತೊಂದೋ ಮಗದೊಂದೋ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು. ಈಗ ಭಾರ್ಗವಿ ಇದ್ದಾಳೆ, ಅವಳು ಹೋದ ತಕ್ಷಣ ಬೇರೆ ಕೆಲಸದವ್ರನ್ನ ಕರ್ಸೋಣ ಬಿಡು ಅಂತಾಳೆ ಸಾಕ್ಷಿ. ಬೃಂದ ಕೈ ತೊಳ್ಕೊತಾಳೆ. ಯಾಕೆ ಸಾಕಾ ಅಂತಾಳೆ ಸಾಕ್ಷಿ. ಹೊಟ್ಟೆ ಫುಲ್ಲಾಯಿತು ಅತ್ತೆ ಅಂತಾಳೆ ಬೃಂದ. ನನಗೆ ಸ್ವಲ್ಪ ಬಡಿಸು ಅಂತಾಳೆ ಸಾಕ್ಷಿ. ಬೃಂದ ಬಡಿಸ್ತಾಳೆ. ಸಖತ್ತಾಗಿತ್ತು, ನೀನು ಇನ್ನೊಂದು ಸ್ವಲ್ಪ ಮೊಸರನ್ನಾದರೂ ಊಟ ಮಾಡೋದಲ್ವಾ ಅಂತಾಳೆ ಸಾಕ್ಷಿ. ಅತ್ತೆ, ಇರೋ ಬರೋದನ್ನೆಲ್ಲ ನೀವೇ ತಿಂದಮೇಲೆ ಮೊಸರನ್ನ ನನಗೆಲ್ಲಿ ಸಿಗುತ್ತೆ ಹೇಳಿ ಅಂತ ಬೃಂದ ಹೋಗ್ತಾಳೆ. ಸಾಕ್ಷಿನೂ ಹೋಗ್ತಾಳೆ. ಈಚೆ ಭಾರ್ಗವಿ ಸ್ನಾನ ಮಾಡಿ ಬಂದು, ಯಾಕೋ ಸುಸ್ತೇ ಕಡಿಮೆ ಆಗ್ತಿಲ್ವಲ್ಲ, ದಿಢೀರಂತ ಹೆಚ್ಚಾಗಿರೋ ಬಿಸಿಲಿಗಿರಬೇಕು, ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದರೆ ಎಲ್ಲರೂ ಊಟ ಮಾಡಿ ತಟ್ಟೆನ ಅಲ್ಲಲ್ಲೇ ಇಟ್ಟಿರ್ತಾರೆ. ಆಗ ಭಾರ್ಗವಿ ಅನ್ನದ ಪಾತ್ರೆ ನೋಡಿದರೆ ಎಲ್ಲ ಖಾಲಿಯಾಗಿರುತ್ತೆ. ಇರೋ ಸ್ವಲ್ಪ ಅನ್ನನೇ ಹಾಕ್ಕೊಂಡು ಸಾರನ್ನು ಹಾಕ್ಕೊಂಡು ಅದನ್ನೇ ತಿಂತಾಳೆ ಭಾರ್ಗವಿ. ಅಮ್ಮ, ನೀನು ಯಾಕೆ ಕೊನೆಯಲ್ಲಿ ಊಟ ಮಾಡ್ತೀನಿ ಅಂತಿದ್ದೆ? ಅಯ್ಯೋ, ನನಗೆ ಈಗ ಹಸಿವಿಲ್ಲ ಕಣೆ, ನೀವು ಊಟ ಮಾಡ್ಕೊಳ್ಳಿ, ನಾನು ಆಮೇಲೆ ತಿಂತೀನಿ ಅಂತ ನೀನು ಯಾಕೆ ಅಂತಿದ್ದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ನನಗೇನು ಬೇಜಾರಾಗ್ತಿಲ್ಲಮ್ಮ, ಇನ್ನೂ ಊಟ ಉಳಿದಿದ್ದರೆ ನಾನು ಮಾಡಿರೋ ಅಡುಗೆ ಯಾರೂ ತಿಂದಿಲ್ವಲ್ಲ, ಯಾರಿಗೂ ಇಷ್ಟ ಆಗಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಎಲ್ಲ ಖುಷಿಯಿಂದ ಊಟ ಮಾಡಿದಾರಲ್ಲ, ಅದೇ ಸಮಾಧಾನ. ಯಾರು ಒಪ್ಪಲಿ ಬಿಡಲಿ ಅಮ್ಮ, ಆದರೆ ಮದುವೆ ಆದಮೇಲೆ ಜೀವನ ಬೇರೆಯೇ ಆಗೋಗ್ಬಿಡುತ್ತೆ. ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ದರೂ ಮದುವೆ ಆದಮೇಲೆ ಜೀವನ ಎಷ್ಟು ಬದಲಾಗಿಬಿಡುತ್ತೆ ಅಲ್ವಾ ಅಮ್ಮ. ನಮಗೆ ಗೊತ್ತಿಲ್ಲದೆ ನಾವು ಅಮ್ಮನ ಥರ ಬದಲಾಗ್ತೀವಿ. ಮಿಸ್ ಯು ಪೂರ್ಣಿ, ಮಿಸ್ ಯು ಅನ್ನಪೂರ್ಣಮ್ಮ ಅಂತ ಕೈ ತೊಳೆದು ಪಾತ್ರೆನೆಲ್ಲ ಸಿಂಕಿಗೆ ಹಾಕಿ ತೊಳೆದು ಬಂದು ಮಲ್ಕೋತಾಳೆ. ಆಗ ಭಯದಿಂದ ಗಟ್ಟಿಯಾಗಿ ಅಮ್ಮ ಅಂತ ಕಿರ್ಚಿ ಎದ್ದು ಕೂತ್ಕೋತಾಳೆ ಭಾರ್ಗವಿ. ಆಗ ಅರ್ಜುನ್ ಅವಳ ಎದುರುಗಡೆ ಬರ್ತಾನೆ. ಅದು ಸುಸ್ತಾಯಿತು ಅಂತ ಮಲಗಿದ್ದೆ, ಕೆಟ್ಟ ಕನಸು ಬಿತ್ತು ಅಂತಾಳೆ ಭಾರ್ಗವಿ. ಮನಸ್ಸಲ್ಲಿ ಬೇಡದೇ ಇರೋ ಭಾರ ಹೆಚ್ಚಾದರೆ ಹೀಗೆ, ನಿದ್ದೆಲೂ ನೆಮ್ಮದಿ ಇರಲ್ಲ ಅಂತಾನೆ ಅರ್ಜುನ್. ಪಾರ್ಥ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಅಂತಾಳೆ ಭಾರ್ಗವಿ. ಸರಿ ಹೇಳಿ ಅಂತಾನೆ ಅರ್ಜುನ್. ಅಪ್ಪನ ಮೇಲೆ ಬಂದಿರೋ ಆಪಾದನೆ ಸುಳ್ಳು ಅಂತ ಸಾಬೀತು ಮಾಡೋಕ್ಕೆ ನಾನು ಅದೆಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿಮಗೆ ಗೊತ್ತಲ್ವಾ ಪಾರ್ಥ. ನಾನು ಯಾವುದೇ ಕೆಲಸ ಮಾಡಿದರೂ ಅದನ್ನು ಅದೇ ಉದ್ದೇಶದಲ್ಲಿ ಮಾಡ್ತಿದ್ದೀನಿ, ಆದರೆ ನೋಡೋರ ಕಣ್ಣಿಗೆ ಅದು ತಪ್ಪಾಗಿ ಕಾಣಿಸ್ತಿದೆ. ನಿಮಗೆ ಈ ವಿಷಯನ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಅಪ್ಪನ ಸಾವಿಗೆ JP ಮಾವ ಅಂತ ಭಾರ್ಗವಿ ಹೇಳುವಾಗ, ಸಾಕು ನಿಲ್ಲಿಸಿ, ಇಷ್ಟು ದಿನ ಗಾಯತ್ರಿ ದೇವಿ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ರು ಅಂದ್ರಿ, ಈಗ ಮಾವನ್ ಸಾಯಿಸಿದ್ದು ಡ್ಯಾಡಿ ಅಂತೀರಾ ಅಲ್ವಾ. ನೀವು ಆಡ್ತಾ ಇರೋ ಮಾತು ನಿಮಗೆ ಸರಿ ಅನ್ನಿಸ್ತಿದ್ಯಾ ಅಂತಾನೆ ಅರ್ಜುನ್. ನಾನು ಹಾಗೆ ಹೇಳಲಿಲ್ಲ ಪಾರ್ಥ, ನಾನು ನನ್ನ ಅನುಮಾನನ ಅಂತ ಭಾರ್ಗವಿ ಹೇಳುವಾಗ, ಆ ಅನುಮಾನ ಡ್ಯಾಡ್ ಮೇಲೆ ಮಾತ್ರ ಯಾಕೆ ಬರ್ತಾ ಇದೆ? ನಿಮ್ಮ ಯೋಚನೆ ದಾರಿನೇ ತಪ್ಪಾಗಿದೆ, ಇನ್ನೇನು ಬರೋಕ್ಕೆ ಸಾಧ್ಯ? ನೋಡಿ ಭಾರ್ಗವಿ, ನನ್ನ ಡ್ಯಾಡ್ನ ಕೊಲೆಗಾರ ಅನ್ನೋದನ್ನು ಮೊದಲು ನಿಲ್ಲಿಸಿ ಅಂತಾನೆ ಅರ್ಜುನ್. ಪಾರ್ಥ, ನೀವು ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತಾಳೆ ಭಾರ್ಗವಿ. ಇಷ್ಟು ದಿನ ಅರ್ಥ ಮಾಡ್ಕೊಂಡಿರಲಿಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಪರಿಸ್ಥಿತಿ ಬೇರೆಯೇ ಆಗ್ತಿತ್ತು. ನಿಮ್ಮ ಮೇಲಿರೋ ಪ್ರೀತಿ ಈಗ ಮನಸ್ಸಿಗೆ ಭಾರ ಅನ್ನಿಸ್ತಿದೆ ಅಂತ ಫೋನ್ ನೋಡಿ ಅಲ್ಲಿಂದ ಹೋಗ್ತಾನೆ ಅರ್ಜುನ್. ಪಾರ್ಥ ಪಾರ್ಥ ಅಂತ ಕರೀತಾಳೆ ಭಾರ್ಗವಿ. ನಾನು ಆಡೋ ಮಾತನ್ನು ಪಾರ್ಥ ಮಾಡ್ಕೊತಿದ್ದಾರೋ ಅಥವಾ ಸಂದರ್ಭನೇ ಈ ರೀತಿ ಇದೆಯೋ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ನಿಮ್ಮ ಹತ್ರ ನನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ಹೇಳ್ಕೋಬೇಕು ಪಾರ್ಥ ಅಂತಾಳೆ ಭಾರ್ಗವಿ. ಈಚೆ ಕಾರಲ್ಲಿ ಅರ್ಜುನ್ ಒಂದು ಜಾಗಕ್ಕೆ ಬಂದು ಇಳಿದು ಫೋನ್ ನೋಡ್ತಾ ಇರ್ತಾನೆ. ಆಗ ಎದುರುಗಡೆ ವಂದನ ಬರ್ತಾಳೆ. ಅರ್ಜುನನ್ನೇ ನೋಡ್ತಾ, ವಾಟ್ ಎ ಕೋ ಇನ್ಸಿಡೆಂಟ್ ಅರ್ಜುನ್, ನೀನೇನಿಲ್ಲಿ ಅಂತಾಳೆ ವಂದನ. ಈ ಮೆಸೇಜ್ ಕಳಿಸಿದವರನ್ನು ಹುಡ್ಕೋಕೆ ಬಂದಿದ್ದೆ, ಇವಳು ಈಗಲೇ ಬರಬೇಕಾ ಅಂತ ಅರ್ಜುನ್ ಯೋಚನೆ ಮಾಡ್ತಾ, ಏನಿಲ್ಲ ಕೆಲಸ ಇತ್ತು ಬಂದಿದ್ದೆ ಅಂತಾನೆ ಅರ್ಜುನ್. ಎಷ್ಟು ವಿಚಿತ್ರ ಅಲ್ವಾ, ನಾನು ಯಾವಾಗಲೂ ಒಂದೇ ಕಡೆ ಇರ್ತೀವಿ, ನಿನ್ನ ಮದುವೆ ಆಗಿಲ್ಲ ಅನ್ನೋದು ಬಿಟ್ಟರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗುತ್ತೆ ಅರ್ಜುನ್ ಅಂತಾಳೆ ವಂದನ. ಸುಮ್ಮನೆ ಹುಡುಗಾಟ ಆಡಬೇಡ ವಂದನ, ನಾನು ಯಾವುದೋ ಟೆನ್ಷನ್ ಇದ್ದೀನಿ ಅಂತಾನೆ ಅರ್ಜುನ್.
ಆಟ ಆಡ್ತಿರೋದು ನಾನಲ್ಲ, ಆ ಭಾರ್ಗವಿ. ಅದು ಕಣ್ಣು ಮುಚ್ಚಾಲೆ ಆಟ ಅಂದರೆ ಅದು ನಿನ್ನ ಹೆಂಡ್ತಿ. ಅದೆಲ್ಲ ಕೆಲಸ ಮಾಡ್ತಾಳೋ, ಏನು ಕೆಲಸ ಮಾಡ್ತಾಳೋ ಒಂದು ಗೊತ್ತಾಗಲ್ವಲ್ಲ, ಅದಕ್ಕೆ ಹೇಳಿದೆ ಅಂತಾಳೆ ವಂದನಾ. ನೋಡು, ನನ್ನ ಹೆಂಡ್ತಿ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾತಾಡು ಅಂತಾನೆ ಅರ್ಜುನ್. ಕೋಪ ಮಾಡ್ಕೋಬೇಡ ಅರ್ಜುನ್, ಹೋಗಲಿ ಬಿಡು. ನಾವಿಬ್ಬರು ಹೇಗೆ ಇದ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಆ ಭಾರ್ಗವಿ ವಿಷಯಕ್ಕೆ ನಾವೇ ಇಬ್ಬರು ಏನಕ್ಕೆ ಜಗಳ ಆಡಬೇಕು? ಆಮೇಲೆ ನೀನು ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ನಿನಗೆ ಅಂತ ಒಂದು ಗಿಫ್ಟ್ ತಂದಿದ್ದೆ ಅಂತ ಗಿಫ್ಟನ್ನು ಹಿಡಿತಾಳೆ ವಂದನಾ. ಇದಕ್ಕ ನೀನು ಇಲ್ಲಿಗೆ ಬಂದಿದ್ದು? ಎಷ್ಟು ದಿನ ಅಂತ ನೀನು ನನ್ನ ಹಿಂದೆ ಸುತ್ತಾಡ್ತೀಯ? ನನಗೆ ಮದುವೆ ಆಗಿದೆ ಅಂತಾನೆ ಅರ್ಜುನ್. ಮಿಸ್ಟರ್ ಅರ್ಜುನ್, ನಾನು ನಿನ್ನ ಹಿಂದೆ ಸುತ್ತೋಕ್ಕೆ ಬಂದಿಲ್ಲ. ಸರಿಯಾಗಿ ಕೇಳಿಸ್ಕೊ. ನನಗೆ ನಿನ್ನ ಮೇಲೆ ಹುಚ್ಚು ಪ್ರೀತಿನೂ ಇಲ್ಲ, ವ್ಯಾಮೋಹನೂ ಇಲ್ಲ. ವಾಸ್ತವನ ಅರ್ಥ ಮಾಡಿಕೊಂಡು ನಿನ್ನ ಯೋಚನೆನ ಬಿಟ್ಟಿದ್ದೀನಿ ಅಂತಾಳೆ ವಂದನಾ. ತುಂಬ ಒಳ್ಳೆಯ ಕೆಲಸ. ನೀನು ಒಂದು ಮದುವೆ ಆಗಿ ಚೆನ್ನಾಗಿರು. ಅದು ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಅಲ್ಲ, ಮತ್ತ್ಯಾಕೆ ಈ ಗಿಫ್ಟ್ ತಂದಿದೆಯಾ ಅಂತಾನೆ ಅರ್ಜುನ್. ಇದು ನಿನ್ನ ಪ್ರೀತಿಯ ಹೆಂಡತಿ ಭಾರ್ಗವಿಗೋಸ್ಕರ ಅಂತಾಳೆ ವಂದನಾ. ಈಚೆ ಭಾರ್ಗವಿಗೆ ಎಚ್ಚರ ಆಗುತ್ತೆ. ಮಲಗಿಂದಲೇ ಅರ್ಜುನ್ ಅರ್ಜುನ್ ಅಂತ ಸುಸ್ತಾಗಿ ಕರೀತಾಳೆ. ನೀರಿಗಾಗಿ ಕೈನ ಮುಂದೆ ಮಾಡ್ತಾಳೆ. ಆಗ ನಿರ್ಮಲಾ ಸಾಕ್ಷಿ ಅಲ್ಲಿಗೆ ಬರ್ತಾರೆ. ಏನಾಯಿತು ಭಾರ್ಗವಿ, ಕರೀದ್ಯಾ? ಏನಾದರೂ ಬೇಕಿತ್ತಾ ಅಂತಾರೆ ನಿರ್ಮಲಾ. ನೀರು ಬೇಕಿತ್ತು ಅಂತಾಳೆ ಭಾರ್ಗವಿ. ನೀರು ಬೇಕಾ ಅಂತ ಬಾಟ್ಲಿ ತಗೊಂಡು ಸಾಕ್ಷಿ ಅಂತ ನನಗೂ ಸ್ವಲ್ಪ ಬಾಯಾರಿಕೆ ಆಗಿದೆ, ನೀರು ಕುಡಿತೀನಿ ಅಂತ ನೀರನ್ನು ಕುಡಿದು ಸಾಕ್ಷಿ ನಿನಗೂ ಬೇಕಾ ಅಂತ ನೀರನ್ನು ಸಾಕ್ಷಿಗೆ ಕೊಡ್ತಾರೆ ನಿರ್ಮಲಾ. ಅತ್ತೆ ಅತ್ತೆ ಅಂತಾಳೆ ಭಾರ್ಗವಿ ನೀರಿಗಾಗಿ. ಏನೇ ಹಂಗೆ ನೋಡ್ತಿದ್ಯಾ? ನಾನು ನಿನಗೆ ಸೇವೆ ಮಾಡಬೇಕಾ? ಮನೆ ಹಾಳಿ ನನ್ನ ಮನೆ ಮುರಿದಿದ್ಯಾ? ನಾನು ಸಾಕ್ಷಿ ನಿನಗೆ ಕೈಗೊಬ್ರು ಕಾಲಿಗೊಬ್ರು ಥರ ಸೇವೆ ಮಾಡಬೇಕಾ? ಕನಸು ಕಾಣೋದಕ್ಕೂ ಒಂದು ಮಿತಿ ಇರಬೇಕು ಭಾರ್ಗವಿ. ನಿನ್ನ ಕೊಬ್ಬಿಗೆ ಹೀಗೆ ಆಗಬೇಕು. ಶಾಪ ಹಾಕೋಣ ಅಂದರೆ ನೀನು ನನ್ನ ಮಗನ ಹೆಂಡ್ತಿ. ನಿನಗೆ ಬೈಯೋಕ್ಕೂ ಹೋದರೆ ಅವನ ಮುಖ ನನ್ನ ಕಣ್ಮುಂದೆ ಬರುತ್ತೆ. ಛೇ ಅಂತಾರೆ ನಿರ್ಮಲಾ. ಅಯ್ಯೋ ಅಕ್ಕ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಇದು ಕಲಿಯುಗ. ಅವ್ರವ್ರು ಮಾಡಿದ ಪಾಪ ಪುಣ್ಯ ಎಲ್ಲ ಅವ್ರವ್ರು ಇಲ್ಲೇ ಅನುಭವಿಸ್ಬೇಕು ಅಂತಾಳೆ ಸಾಕ್ಷಿ. ಹೌದಾ? ಅದು ಯಾರನ್ನು ಕರಿತೀಯೋ ಕರಿಯೋ, ಈ ಮನೆಯಲ್ಲಿ ನಿನ್ನ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅಂತಾರೆ ನಿರ್ಮಲಾ. ಏಯ್, ಹಾಗೇನು ನೋಡ್ತಿದ್ಯಾ? ತೆಪ್ಪಗಿರಬೇಕು. ಅರ್ಜುನ್ ಅತ್ತೆ ಅಕ್ಕ ಅಂತ ಕಿರ್ಚ್ಕೊಂಡ್ರೆ ಗುದ್ದು ಬಿಡ್ತೀನಿ. ಸದ್ದು ಬರ್ಕುಡ್ದು. ಬನ್ನಿ ಅಕ್ಕ ಅಂತ ಸಾಕ್ಷಿ ಹೋಗ್ತಾಳೆ. ಆಗ JP ಬಂದು ಭಾರ್ಗವಿನ ನೋಡ್ತಾರೆ. ಈಚೆ ರೂಮಲ್ಲಿ ಗಾಯತ್ರಿ ದೇವಿ ಭಾರ್ಗವಿ ರವೀಂದ್ರನ ಸೇಮ್ ಮೃದು ಮನಸ್ಸು. ಆದರೆ ನ್ಯಾಯ ನೀತಿ ಧರ್ಮ ಅಂತ ಬಂದರೆ ತನ್ನ ಪ್ರಾಣನೇ ಪಣಕ್ಕಿಟ್ಟು ಹೋರಾಡ್ತಾಳೆ. 4 ಕಣ್ಣೀರು ಹನಿಗೆ ಕರಗೋಗ್ತಾಳೆ. ಪಾಪ, ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮಂಥವ್ರು ನನ್ನನ್ನೇ ಹಿಡಿಬೇಕು ಅಂದ್ಕೊಂಡಿದ್ಯಾ ಅಲ್ಲ? JP, ರವೀಂದ್ರ ಅಂದರೆ ನಿಮ್ಮ ಅಪ್ಪನ ಕೈಗೆ ಸಿಗದೆ ಇರೋಳು ಈ ಗಂಗಾ ನಿನ್ನ ಕೈಗೆ ಸಿಗ್ತಾಳ? ನೀನು ನನ್ನ ಹುಡುಕ್ತಾನೆ ಇರು. ನಾನು ನಿನ್ನ ಜೊತೆನೇ ಇದ್ಕೊಂಡು ನನ್ನನ್ನೇ ಹುಡ್ಕೋ ನಾಟಕ ಮಾಡ್ತಾ ಇರ್ತೀನಿ. ಹೇಗೂ ನಾಟಕ ಮಾಡಿ ನಿನ್ನನ್ನಂತೂ ಕಟ್ ಹಾಕಿದ್ದಾಯಿತು. ಇನ್ನು ಉಳಿದಿರೋದು ಚರಣ್ ಮತ್ತು ಬೃಂದ. ಅವರನ್ನು ಕಟ್ಟಾಕೋದು ಬಹಳ ಸುಲಭ. ಜಸ್ಟ್ ಸೆಂಟಿಮೆಂಟ್ ಪ್ಲೇ ಅಂತ ನಗ್ತಾ ಸೆಂಟಿಮೆಂಟ್ ಫೂಲ್ಸ್ ಅಂತಾಳೆ. ಈಚೆ ಅರ್ಜುನ್ ಭಾರ್ಗವಿಗೆ ನೀನೇನೋ ಗಿಫ್ಟ್ ತರೋದು? ಸುಮ್ಮನೆ ತಮಾಷೆ ಮಾಡಬೇಡ ವಂದನಾ. ವಿಷಯ ಏನು ಅಂತ ನೇರವಾಗಿ ಹೇಳು ಅಂತಾನೆ. ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ನೀನು ಮದುವೆ ಆಗಿದೆಯಲ್ಲ ಭಾರ್ಗವಿ, ಐ ಮೀನ್ ನಿನ್ನ ಹೆಂಡ್ತಿ. ನಿನ್ನ ಹತ್ರ ಅವಳು ಎಲ್ಲ ವಿಷಯನೂ ಹೇಳ್ಕೋತಾಳ ಅಂತಾಳೆ ವಂದನಾ. ಹೇಳ್ತಾರೆ. ಅಷ್ಟಕ್ಕೂ ನಮ್ಮಿಬ್ಬರ ವಿಷಯ ನಿನಗ್ಯಾಕೆ ಅಂತಾನೆ ಅರ್ಜುನ್. ಇಷ್ಟು ಒಳ್ಳೆತನ ಒಳ್ಳೆಯದಲ್ಲ ಡಿಯರ್. ಅಷ್ಟಕ್ಕೂ ಅವಳು ಏನು ಕೆಲಸ ಮಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಾ ಅಂತಾಳೆ ವಂದನಾ. ಗೊತ್ತು, ನಾನೇ ಅವರಿಗೆ ಆಶ್ರಮದಲ್ಲಿ ಕೆಲಸ ಮಾಡೋಕ್ಕೆ ಹೇಳಿದ್ದು ಅಂತಾನೆ ಅರ್ಜುನ್. ವಂದನಾ ಜೋರಾಗಿ ನಗ್ತಾ, ಅಲ್ಲ, ಯಾವ ಆಶ್ರಮದಲ್ಲಿ ತಾನೇ ಹಗಲು ಮಧ್ಯಾಹ್ನ ಮಧ್ಯರಾತ್ರಿನೂ ಕೂಡ ಓಪನ್ ಇರುತ್ತೆ? ಆಶ್ರಮದ ನೆಪ ಹೇಳ್ಕೊಂಡು ಬೇರೆ ಏನೋ ಕೆಲಸ ಮಾಡ್ತಿದ್ದಾಳೆ ಅಂತಾಳೆ ವಂದನಾ. ಬಾಯಿಗೆ ಬಂದಾಗ ಮಾತಾಡಬೇಡ. ಅವರೇನಾದರೂ ಮುಖ್ಯವಾದ ವಿಷಯ ಇದ್ದರೆ ನನ್ನ ಹತ್ರ ಹೇಳ್ಕೊತಿದ್ರು ಅಂತಾನೆ ಅರ್ಜುನ್. ನನ್ನ ಮಾತಿನ ಮೇಲೆ ನಿನಗೆ ಯಾವಾಗ ತಾನೇ ನಂಬಿಕೆ ಇತ್ತು? ಪ್ರೂಫ್ ಸಮೇತ ಬಂದಿದ್ದೀನಿ, ನೋಡ್ತೀಯಾ ಅಂತ ಕಾಲ್ಗೆಜ್ಜೆನ ತೋರಿಸ್ತಾಳೆ ವಂದನಾ. ಈಚೆ ಶಕುಂತಲಾ JP ಹತ್ರ, ಒಮ್ಮೆ ಕೊಲೆ ಪ್ರಯತ್ನ ಮಾಡಿದವನಿಗೆ ಮತ್ತದೇ ಕೊಲೆ ಪ್ರಯತ್ನ ಮಾಡೋದಕ್ಕೆ ದುಡ್ಕೋಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ JP. ನೀನು ಎಷ್ಟೇ ವಿಷಯದಲ್ಲಿ ದಾರಿ ತಪ್ಪಿರ್ಬೋದು, ಕ್ರೂರಿ ಆಗಿರ್ಬೋದು JP. ಅವತ್ತು ಗಾಯತ್ರಿ ಯಾಕೆ ಮನೆ ಬಿಟ್ಟು ಹೋದ್ಲು? ನೀನು ಯಾಕೆ ಅವಳ ಹತ್ರ ಜಗಳ ಆಡಿದೆ ಅಂತಾರೆ ಶಕುಂತಲಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.